ನಮಸ್ತೆ ಸ್ನೇಹಿತರೆ, KLN ಟ್ರೆಂಡಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರೋ ಹಾಗೆ ಪೆಹಲ್ಗಾಮ್ ದುರಂತವನ್ನು ನೆನಪಿಸಿಕೊಂಡ್ರೆ ಪ್ರತಿಯೊಬ್ಬ ಭಾರತೀಯನ ರಕ್ತ ಕುದಿಯದೇ ಇರೋಲ್ಲ. ದುರಂತಕ್ಕೆ ತಕ್ಕ ಪ್ರತೀಕಾರವನ್ನು ಪಾಕಿಸ್ತಾನಕ್ಕೆ ಚಿಕ್ಕ ಜಲಕ್ ಕೊಡುವ ಮೂಲಕ ಭಾರತ ತೋರಿಸಿಕೊಟ್ಟಿದೆ. ಆದರೆ ದುರಂತದ ಹಿಂದೆ ಅರಗಿಸಿಕೊಳ್ಳಲಾಗದ ಭಯಾನಕ ಸತ್ಯಗಳು ಒಂದೊಂದೇ ಹೊರಬರುತ್ತಿದೆ. ಅದರಲ್ಲೂ ಇದೀಗ ಜ್ಯೋತಿ ಮಲ್ಹೋತ್ರಾ ಎಂಬ ಯೂಟ್ಯೂಬರ್ ಹೆಸರು ಬಹಳ ಟ್ರೆಂಡಿಂಗ್ನಲ್ಲಿದೆ. ಈ ಕುರಿತು ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀನಿ. ಇಂತಹ ಮತ್ತಷ್ಟು ವಿಷಯಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋ ಮೂಲಕ ದಯವಿಟ್ಟು ಬೆಂಬಲ ನೀಡಿ. ಸ್ನೇಹಿತರೆ, ಮನೆ ಹೊರಗಿನ ಕಳ್ಳರನ್ನ ಹೇಗಾದರೂ ಹಿಡಿಬೋದು, ಆದರೆ ಮನೆ ಕಳ್ಳರನ್ನ ಹಿಡಿಯೋಕೆ ಆಗಲ್ಲ. ಕೆಲವೊಂದು ತಪ್ಪುಗಳು ಅವರ ನಿಜವಾದ ಬಣ್ಣವನ್ನು ಕಳಿಸಿ ಬಿಡುತ್ತೆ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ವಾ? ಈ ಮಾತಿಗೆ ಸಾಕ್ಷಿ ಜ್ಯೋತಿ ಮಲ್ಹೋತ್ರಾ ಎಂಬ ಯೂಟ್ಯೂಬ್ ಇನ್ಫ್ಲುಯೆನ್ಸರ್. ಈಕೆ ಮಾಡಿರೋದು ಅಂತಿಂತ ಕೆಲಸ ಅಲ್ಲ. ಉಂಡ ಮನೆಗೆ ದ್ರೋಹ ಬಗೆಯೋ ಹಾಗೆ ಜ್ಯೋತಿ ಮಲ್ಹೋತ್ರಾ ಪಾಕಿಸ್ತಾನದ ಪರವಾಗಿ ಭಾರತದಲ್ಲಿ ಬೇಹುಗಾರಿಕೆ ನಡೆಸುತ್ತಿದ್ದಾರೆಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ಈಗಾಗಲೇ ಒಟ್ಟು 6 ಮಂದಿ ಇನ್ಫ್ಲುಯೆನ್ಸರ್ಗಳು ಬಂಧನಕ್ಕೊಳಗಾಗಿದ್ದಾರೆ ಅಂತ ತಿಳಿದು ಬರ್ತಿದೆ. ಪಾಕಿಸ್ತಾನ ಗುಪ್ತಚರ ಅಧಿಕಾರಿಗಳಿಗೆ ಭಾರತದ ಸೇನಾ ಕಾರ್ಯಚಟುವಟಿಕೆಗಳ ಕುರಿತು ಮಾಹಿತಿ ನೀಡಿದ ಆರೋಪದಡಿ ಬಂಧನಕ್ಕೆ ಒಳಗಾದ ಹರಿಯಾಣದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಕಾಶ್ಮೀರದ ಪಹಲ್ಗಾಮ್ಗೂ ತೆರಳಿದ್ದ ವಿಚಾರ ಇದೀಗ ಬೆಳಕಿಗೆ ಬಂದಿದೆ. ಜ್ಯೋತಿ ಇನ್ಸ್ಟಾದಲ್ಲಿ ಜನವರಿ ತಿಂಗಳಲ್ಲಿ ಪೆಹಲ್ಗಾಮ್ಗೆ ತೆರಳಿದ್ದ ವಿಡಿಯೋ ಅಪ್ಲೋಡ್ ಆಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಜ್ಯೋತಿ ವಿಡಿಯೋಗಳು ಈಗ ವೈರಲ್ ಆಗಿದೆ. ಪಾಕಿಸ್ತಾನದ ಗುಪ್ತಚರ ಅಧಿಕಾರಿಗಳೊಂದಿಗೆ ಸ್ನೇಹ ಬೆಳೆಸಿ ಭಾರತೀಯ ಸೇನೆಯ ಮಾಹಿತಿಯನ್ನು ರವಾನಿಸಿದ ಆರೋಪದ ಮೇಲೆ ಬಂಧನಕ್ಕೊಳಗಾಗಿದ್ದಾರೆ. ಆಕೆಯ ಪಾಕಿಸ್ತಾನದ ಪ್ರವಾಸ, ವಿವಾದಾತ್ಮಕ ಹೇಳಿಕೆಗಳು ಮತ್ತು ವಿದೇಶಿ ಅಧಿಕಾರಿಗಳೊಂದಿಗಿನ ಸಂಬಂಧಗಳು ಹಲವು ಅನುಮಾನಗಳಿಗೆ ಕಾರಣವಾಗಿವೆ. ಆಕೆ ವಿರುದ್ಧ ಅಧಿಕೃತ ರಹಸ್ಯ ಕಾಯ್ದೆ ಸೇರಿದಂತೆ ಭಾರತೀಯ ನ್ಯಾಯ ಸಂಹಿತೆಯ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಮೇ 16ರಂದು ಈಕೆಯ ಮೇಲೆ FIR ದಾಖಲಾಗಿದ್ದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಪದೇ ಪದೇ ಪಾಕಿಸ್ತಾನ ಪ್ರವಾಸ, ಲಾಹೋರ್ ಅಂದ್ರೆ ಪ್ರೀತಿ ಎಂಬರ್ಥದ ಬರಹಗಳು, ಪಹಲ್ಗಾಮ್ ದಾಳಿ ಕುರಿತ ಅಭಿಪ್ರಾಯಗಳು, ಪಾಕಿಸ್ತಾನದ ಗುಪ್ತಚರ ಅಧಿಕಾರಿಯೊಂದಿಗೆ ಪ್ರೀತಿ, ಅನುಮಾನಾಸ್ಪದ ನಡೆ ಕಂಡು ಬಂದ ಹಿನ್ನೆಲೆಯಲ್ಲಿ ಚಂಡೀಗಢದ ಸಿವಿಲ್ ಲೈನ್ಸ್ ಪೊಲೀಸ್ ಠಾಣೆಯಲ್ಲಿ ಮೇ 16ರಂದು ಈಕೆ ವಿರುದ್ಧ FIR ದಾಖಲಾಗಿದೆ. ಜ್ಯೋತಿ ವಿರುದ್ಧ ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ ಮತ್ತು ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಸ್ಥಳೀಯ ಕೋರ್ಟ್ಗೆ ಹಾಜರುಪಡಿಸಲಾಗಿದ್ದು ನ್ಯಾಯಾಲಯ ಜ್ಯೋತಿಯನ್ನು 5 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. FIR ಪ್ರಕಾರ ಜ್ಯೋತಿ ಮಲ್ಹೋತ್ರಾ ಪಾಕಿಸ್ತಾನಕ್ಕೆ 2 ಬಾರಿ ಹೋಗಿದ್ದಳು. ಪಾಕ್ ಪ್ರವಾಸದ ವೇಳೆ ಅಲಿ ಅಫ್ವಾನ್ ಎಂಬುವರು ಅಲ್ಲಿ ತಂಗೋದಿಕ್ಕೆ ಸಕಲ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ರಂತೆ. ಪಾಕ್ನ ಭದ್ರತಾ ಮತ್ತು ಗುಪ್ತಚರ ಇಲಾಖೆ ಅಧಿಕಾರಿಗಳನ್ನು ಕೂಡ ಭೇಟಿಯಾಗಿದ್ಲಂತೆ. ಶಕೀರ್ ಮತ್ತು ರಾಣಾ ಶಹಬಾಜ್ ಎಂಬ 2 ಅಧಿಕಾರಿಗಳನ್ನು ಭೇಟಿಯಾಗಿದ್ದ ಈಕೆ ರಾಣಾ ಶಹಬಾಜ್ ಮೊಬೈಲ್ ನಂಬರ್ ಅನ್ನು ಜಟಾರಾಂಧವಾ ಎಂಬ ಹೆಸರಿನಲ್ಲಿ ಸೇವ್ ಮಾಡಿಕೊಂಡಿದ್ಲಂತೆ. ಈ 2 ಜೊತೆ ಜ್ಯೋತಿ ಮಲ್ಹೋತ್ರಾ ವಾಟ್ಸಾಪ್, ಟೆಲಿಗ್ರಾಮ್, ಸ್ನ್ಯಾಪ್ಚಾಟ್ನಲ್ಲಿ ನಿರಂತರ ಸಂಪರ್ಕದಲ್ಲಿದ್ದಳು. ಈ ಮೂಲಕ ಭಾರತೀಯ ಸೇನೆಗೆ ಸೇರಿದ ಹಾಗೂ ಇತ್ತೀಚಿನ ಆಪರೇಷನ್ ಸಿಂಧೂರ ಕುರಿತ ಸೂಕ್ಷ್ಮ ಮಾಹಿತಿಯನ್ನ ರವಾನಿಸಿದ್ದಳು ಎಂದು ಆರೋಪಿಸಲಾಗಿದೆ. ಭಾರತದಲ್ಲಿ ಸಾಮಾನ್ಯ ಮಹಿಳೆಯಂತೆ ಇರುತ್ತಿದ್ದ ಈಕೆಗೆ ಪಾಕಿಸ್ತಾನಕ್ಕೆ ಹೋದರೆ VIP ಟ್ರೀಟ್ಮೆಂಟ್ ಸಿಕ್ತಿತ್ತಂತೆ. ಪಾಕಿಸ್ತಾನದಲ್ಲಿ ಪೊಲೀಸರ ರಕ್ಷಣೆಯೂ ಸಿಕ್ತಿತ್ತಂತೆ. ಹೈ ಅಫಿಷಿಯಲ್ ಪಾರ್ಟಿಗಳಲ್ಲಿ ಭಾಗವಹಿಸುತ್ತಿದ್ದಳು ಅಂತ ತನಿಖೆಯಲ್ಲಿ ತಿಳಿದು ಬರ್ತಿದೆ. ಇನ್ನು ದೆಹಲಿಯಲ್ಲಿರುವ ಪಾಕಿಸ್ತಾನ ಹೈಕಮಿಷನ್ ಕಚೇರಿಯ ಸಿಬ್ಬಂದಿ ಎಹ್ವಾನ್‌ವುರ್ ರಹೀಂ ಅಲಿಯಾಸ್ ಡ್ಯಾನಿಶ್ ಜೊತೆ ಸಂಪರ್ಕ ಹೊಂದಿದ್ಲು. ಭಾರತದ ಕುರಿತು ಬೇಹುಗಾರಿಕೆ ನಡೆಸುತ್ತಿದ್ದ ಆರೋಪದಲ್ಲಿ ಡ್ಯಾನಿಶ್ನನ್ನು ಕೇಂದ್ರ ಸರ್ಕಾರ ಇದೇ ಮೇ 13ರಂದು ಗಡೀಪಾರು ಮಾಡಿತ್ತು. 2023ರಲ್ಲಿ ಪಾಕ್ಗೆ ಹೋಗಿದ್ದ ಜ್ಯೋತಿ ಡ್ಯಾನಿಶ್ ಜೊತೆ ನಿಕಟ ಸಂಬಂಧ ಬೆಳೆಸಿದ್ಲು ಎಂದು ಪೊಲೀಸರು ಹೇಳಿದ್ದಾರೆ. ಇದೇ ವ್ಯಕ್ತಿ ಪಾಕಿಸ್ತಾನದಲ್ಲಿ ಮಲ್ಹೋತ್ರಾ ಅವರ ಹ್ಯಾಂಡ್ಲರ್ ಆಗಿ ಕಾರ್ಯನಿರ್ವಹಿಸಿದ್ದ. ISIಗೆ ಮಲ್ಹೋತ್ರಾ ಅವರನ್ನು ಪರಿಚಯ ಮಾಡಿಕೊಟ್ಟಿದ್ದ. ಅಲ್ಲದೆ ಪಾಕ್ ಗುಪ್ತಚರ ಏಜೆಂಟ್ಗಳೊಂದಿಗೆ ಸಹ ಸಂಪರ್ಕ ಹೊಂದಿದ್ದಳು. ಟ್ರಾವೆಲ್ ವಿತ್ ಜೋ ಹೆಸರಿನಲ್ಲಿ ಯೂಟ್ಯೂಬ್ ನಡೆಸುತ್ತಿದ್ದ ಜ್ಯೋತಿ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಪಾಕಿಸ್ತಾನದ ಪರ ಇರುವ ವಿಷಯಗಳನ್ನು ಅಪ್ಲೋಡ್ ಮಾಡುತ್ತಿದ್ದಳು ಎಂದು ತಿಳಿದು ಬಂದಿದೆ. ಟ್ರಾವೆಲ್ ಬ್ಲಾಗರ್ ಜ್ಯೋತಿ ಮಲ್ಹೋತ್ರಾ ಅತ್ತಾರಿವಾಗ ಗಡಿಯನ್ನು ದಾಟುವುದು, ಲಾಹೋರ್ನ ಅನಾರ್ಕಲಿ ಬಜಾರ್ನಲ್ಲಿ ತಿರುಗಾಡೋದು, ಬಸ್ನಲ್ಲಿ ಪ್ರಯಾಣಿಸೋದು ಮತ್ತು ಪಾಕಿಸ್ತಾನದ ಅತಿದೊಡ್ಡ ಹಿಂದೂ ದೇವಾಲಯದ ಕಟಾಸ್ರಾಜ್ ದೇವಾಲಯಕ್ಕೆ ಭೇಟಿ ನೀಡುವುದು ಎಲ್ಲವನ್ನೂ ತೋರಿಸಿದ್ದಾಳೆ. ಇನ್ನು ಇನ್ಸ್ಟಾ ಖಾತೆಯಲ್ಲಿ ಇಶ್ಕ್ ಲಾಹೋರ್ ಅಂತ ಉರ್ದು ಭಾಷೆಯಲ್ಲಿ ಬರೆದುಕೊಂಡಿದ್ದು 2 ದೇಶಗಳ ಸಂಸ್ಕೃತಿಯನ್ನು ಹೋಲಿಕೆ ಮಾಡಿದ್ದಾಳೆ. ಭಾರತದ ಸ್ಥಳಗಳ ಬಗ್ಗೆ ಸೂಕ್ಷ್ಮ ಮಾಹಿತಿಯನ್ನ ಹಂಚಿಕೊಂಡಿರುವುದಲ್ಲದೆ ಸಾಮಾಜಿಕ ಮಾಧ್ಯಮದಲ್ಲಿ ಪಾಕಿಸ್ತಾನದ ಬಗ್ಗೆ ಸಕಾರಾತ್ಮಕ ಚಿತ್ರಣವನ್ನು ಬಿಂಬಿಸಲು ಜ್ಯೋತಿ ಮಲ್ಹೋತ್ರಾಳನ್ನ ಸಕ್ರಿಯವಾಗಿ ಬಳಸಿಕೊಂಡಿದ್ರು ಅಂತ ಆರೋಪಿಸಲಾಗಿದೆ.
ಪಹಲ್ಗಾಮ್ ಭಯಾನಕ ದಾಳಿ ಬಗ್ಗೆ ವಿಡಿಯೋವನ್ನು ಸಹ ಹಾಕಿದ್ದಳು. ಆ ದಾಳಿಯಲ್ಲಿ 26 ಜನರು ಸತ್ತಿದ್ದಾರೆ. ಭಾರತ ಆಪರೇಷನ್ ಸಿಂಧೂರವನ್ನು ಆರಂಭಿಸಿತ್ತು. ಆ ವಿಡಿಯೋಗೆ ಮೈ ವ್ಯೂಸ್ ಆನ್ ಪಹಲ್ಗಾಮ್ ಕಾಶ್ಮೀರ್, ಶೆಲ್ ವಿ ವಿಸಿಟ್ ಕಾಶ್ಮೀರ್ ಅಗೈನ್ ಅಂತ ಬರೆದಿದ್ಲು. ಅಂದ್ರೆ ಪಹಲ್ಗಾಮ್ ಕಾಶ್ಮೀರದ ಬಗ್ಗೆ ನನ್ನ ಅಭಿಪ್ರಾಯಗಳು, ನಾನು ಕಾಶ್ಮೀರಕ್ಕೆ ಮತ್ತೆ ಭೇಟಿ ನೀಡಬೇಕೇ ಅಂತ ಪ್ರಶ್ನಿಸೋ ಹಾಗೆ ಬರೆದುಕೊಂಡಿದ್ಲು. ತನಿಖಾಧಿಕಾರಿಗಳು ಹೇಳೋ ಪ್ರಕಾರ ಪಾಕಿಸ್ತಾನದ ಗುಪ್ತಚರ ಅಧಿಕಾರಿಗಳಲ್ಲಿ ಒಬ್ಬರೊಂದಿಗೆ ಈ ಮಾಯಾಂಗನೆ ಪ್ರೀತಿಯಲ್ಲಿ ಬಿದ್ದಿದ್ದಾಳೆ. ಅವರೊಂದಿಗೆ ಇಂಡೋನೇಷ್ಯಾದ ಬಾಲಿಗೆ ಸಹ ಪ್ರಯಾಣ ಬೆಳೆಸಿದ್ಲು ಅಂತ ಹೇಳಲಾಗಿದೆ. ಮಲ್ಹೋತ್ರಾ ದೊಡ್ಡ ಬೇಹುಗಾರಿಕೆ ಜಾಲದ ಭಾಗವಾಗಿದ್ದು ಇಂತಹ ಅನೇಕ ಜನರು ಹರಿಯಾಣ ಮತ್ತು ಪಂಜಾಬ್ನಲ್ಲಿ ಹರಡಿಕೊಂಡಿದ್ದಾರೆ ಅಂತ ತನಿಖಾ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಪಂಜಾಬ್ನ ಮಲೇರ್ಕೋಟ್ಲಾದ 32 ವರ್ಷದ ಗುಜಾಲಾ ಎಂಬ ಮಹಿಳೆಯನ್ನು ಸಹ ಇದೇ ಆರೋಪದಲ್ಲಿ ಬಂಧಿಸಲಾಗಿದೆ. ಇನ್ನೆಷ್ಟು ಮಂದಿ ಇಂತಹ ದೇಶದ್ರೋಹಿಗಳು ಬಯಲಿಗೆ ಬರ್ತಾರೋ ಕಾದು ನೋಡಬೇಕಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ. ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ತಿಳಿಸಿ. ಮತ್ತೊಂದು ಟ್ರೆಂಡಿಂಗ್ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.